everyone fine. ಅಗ್ರಿ ಏನಕ್ಕೆ ನಾನಿದು ಚುನಾವಣಾ ಅಧಿಕಾರಿಗಳ ಜೊತೆಲಿ ಒಂದು ದೊಡ್ಡ ಸಭೆ ಇತ್ತು ನಮ್ಮದು. ಅವತ್ತಿಗೂ ನಾನು ಈ ಪ್ರಶ್ನೆ ಎಲ್ಲ ಕೇಳಿದ್ದೀನಿ, ಈಗಲೂ ಕೇಳ್ತಾ ಇದ್ದೀನಿ ಅದನ್ನು. ಎಣಿಕೆ EVM ತೆಗಿಯೋದು ಇನ್ನೊಂದು ಥರ ಒಂದೊಂದು ಪೇಪರ್ ತೆಗೆದು ಸೀಲ್ ಹಾಕಿದಾರಾ ಇಲ್ವಾ ಚೆಕ್ ಮಾಡಿ ಮುಡ್ಚಿ ಫೋಲ್ಡ್ ಮಾಡಿ ಅದೇನಿಲ್ಲ ಅಂದಮೇಲೆ ಇಷ್ಟು ವಿಳಂಬ ಯಾಕೆ ಅಂತ ಇವತ್ತಿಗೂ ನನಗೆ ಅರ್ಥ ಆಗಲಿಲ್ಲ. ಈ ಕ್ಷಣಕ್ಕೂ ನನಗೆ ಅರ್ಥ ಆಗ್ತದೆ. ಎಲ್ಲ EVMಗಳೇ ತೆಗೆದ ತಕ್ಷಣ ಟೋಟಲ್ ಓಟ್ಸ್ ಇರುತ್ತೆ, ಇವ್ರಿಗೆ ಎಷ್ಟು ಬಂದು ಇವ್ರಿಗೆ ಎಷ್ಟು ಒಂದು ಇರುತ್ತೆ. ಅದನ್ನು ಯಾಕೆ ಮಾಡ್ತೀರಾ ಅಂತ ನನಗೆ ಇವತ್ತಿಗೂ ಇದು ಅರ್ಥವಾಗಿ ದೊಡ್ಡ ನೋಡಿ 288ರಲ್ಲಿ ಈಗಲೂ ಒಂದು 50-51ರಲ್ಲಿ ತೋರಿಸ್ತಾರೆ ಅಂದರೆ ವೈ ಉಳಿದ ಕಡೆ ಯಾರು ಅಲ್ಲಿ ಓಪನೇ ಮಾಡಿಲ್ಲ ಅಂತ ಅರ್ಥನ? ಇದರ ಅರ್ಥ ಯಾರು ತೆಗೆದೇ ಇಲ್ಲ ಅಂತ ಅರ್ಥನ? ಅದನ್ನು ಮುಟ್ಟೇ ಇಲ್ಲ ಅಂತ ಅರ್ಥನ? ಏನಿದೆ ಅರ್ಥ ಅಂತ ನಾನು ಕೇಳೋದು. ಯಾವಾಗಲೂ ಸಹಜವಾಗಿ ಅಲ್ವಾ? ಹೌದು, ನಮ್ಮ ಚನ್ನಪಟ್ಟಣ ಓಪನ್ ಆಗುತ್ತೆ, ಅದೇ ರೀತಿಯಲ್ಲಿ ಸಂಡೂರು ಓಪನ್ ಆಗುತ್ತೆ, ಶಿಗ್ಗಾವಿ ಓಪನ್ ಆಗುತ್ತೆ ಅಂತ ವಿಳಂಬಗಳು ಯಾಕೆ ಅಂತ ನನಗೆ ಇವತ್ತಿಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಚುನಾವಣಾ ಅಧಿಕಾರಿಯನ್ನು ಕೂಡ ನಾನು ಕೇಳಿದ್ದೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ಬರ್ತಾ ಇದ್ದೀನಿ ಇಲ್ಲಿ. ಈಗ ಹೇಗೆ ನೀವು ಇದನ್ನು ಒಂದು ವೇಳೆ ಈ ನಂಬರ್ ನೋಡಿ ಮಾತ್ರ ನಾನು ಕೇಳ್ತಾ ಇರೋದು, ಈ ನಂಬರ್ ನೋಡಿ ಮಾತ್ರ ಕೇಳ್ತಾ ಇದ್ದೀನಿ. ಪ್ರೋ ಇನ್ಕಂಬೆನ್ಸಿ ಬರ್ತಾ ಇದೆಯಲ್ಲ ಎಲ್ಲ ಕಡೆಗಳಲ್ಲಿ ಕೂಡ, ಹೇಗಿದು? ಇದೇ ವಿದರ್ಭ ರೀಜನ್ನಲ್ಲಿ ಕಾಟನ್ ಫಾರ್ಮರ್ಸು, ಸೋಯಾಬೀನ್ ಫಾರ್ಮರ್ಸು ದೊಡ್ಡ ಜಗಳ ಇದೆ. ನಮಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಸರಿಯಾಗಿ, ಒಳ್ಳೆ ಬೆಲೆ ಸಿಗ್ತಿಲ್ಲ ಅಂತ ಕಾಂಗ್ರೆಸ್ ಪ್ರಾಮಿಸ್ ಮಾಡಿದೆ. ಕ್ವಿಂಟಲ್ಗೆ ನಾನು 7,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ವಿದರ್ಭ ರೀಜನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವುಗಳ ನಡುವೆ ಕೂಡ ಇಷ್ಟು ರೈತರ ಒಂದು ಡಿಸೆಂಟ್, ನೀವೇ ಹೇಳ್ತಾ ಇದ್ರಿ ರೈತರ ಡಿಸೆಂಟಲ್ಲಿರೋದು ನಿಜ. ಇನ್ನೊಂದು ಕಡೆ ಮರಾಠರನ್ನ OBCಗೆ ಸೇರಿಸಿ ಅಂತಿರೋದು ನಿಜ. ಅದು ನೀವು ಮಾಡಿದ್ದಿದ್ರೆ ನಿಮ್ಮನ್ನು ಅವರು ತಲೆ ಕೆಡಿಸ್ಕೋತಾ ಇರಲ್ವಲ್ಲ, ಮತ್ತೆ ಕೇಳ್ತಾರೆ, ಡಿಮ್ಯಾಂಡೇ ಬರ್ತಿರ್ಲ್ವಲ್ಲ. ಅದು ಯೋಗೇಶ್ವರ್ಗೆ ಲೀಡ್, ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಲೀಡ್. ಯೋಗೇಶ್ವರ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ್ ಅವರು ಅಥವಾ ನಿಖಿಲ್ ಅವರು. ನನಗೆ ಈ ಚುನಾವಣೆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ? ಯಾರು ಮತ್ತೆ ಮೀಸೆ ಮೇಲೆ ಕೈ ಹಾಕೊಂಡು ತಿರುವಲಿಲ್ಲ. ಇಲ್ಲಿ ಬೀಟ್ ನಿಖಿಲ್, ಬೀಟ್ ಯೋಗೇಶ್ವರ್, ಯಾರೇ ಆಗಲಿ ನಾನೇ ಇದು ಯಾರೂ ಹೇಳಿಲ್ಲ. ಗೆಲ್ತೀನಪ್ಪ, ವಿಶ್ವಾಸ ಇದೆ, ಸ್ವಲ್ಪ ಮತಗಳಂತರ ಕಡಿಮೆ ಆಗಬಹುದು, ಈ ಮಾತುಗಳು ಬಿಟ್ಟರೆ ಚನ್ನಪಟ್ಟಣದಲ್ಲಿ ಯಾರೂ ಕೂಡ ವಿಪರೀತವಾಗಿ ಮೀಸೆ ತಿರುವಿ ನಂದೆ ಯಾರು ಹೇಳಿದಾಗ ನಾನು ಗಮನಿಸ್ತಿಲ್ಲ. ನಾವಂತೂ ಗಮನಿಸಿಲ್ಲ ಇದು. ಎಕ್ಸೆಪ್ಟ್ ಕಾಲಾ ಕುಮಾರಸ್ವಾಮಿ ಎನ್ನುವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಒಂದು ಕಾಂಟ್ರವರ್ಸಿ ಕಾರಣವಾಗಿದ್ದು ಬಿಟ್ಟರೆ ಇನ್ನು ಯಾವುದೇ ರೀತಿಯಲ್ಲಿ ಇದು ಅಳ್ತಾರೆ, ಕಣ್ಣೀರು ಹಾಕ್ತಾರೆ, ದೇವೇಗೌಡರನ್ನ ಆ್ಯಂಬುಲೆನ್ಸಲ್ಲಿ ಕರ್ಕೊಬಂದು ಪ್ರಚಾರ ಮಾಡ್ತಾರೆ, ಈ ಸ್ಟೇಟ್ಮೆಂಟ್ಗಳನ್ನು ಹೊರತುಪಡಿಸಿದರೆ ವಿಪರೀತವಾಗಿ ಮೆರೆದಾಡಿದ್ದು ನಾವು ನೋಡಲಿಲ್ಲ. ಈಗ ನಾವು ಆರಂಭದಲ್ಲಿ ನಿಖಿಲ್ ಮುನ್ನಡೆ ಅಂತ ಓದ್ತಾ ಇದ್ವಿ, ಇದೀಗ ಅಲ್ಲಿ ಯೋಗೇಶ್ವರ್ ಅವರಿಗೆ ಒಂದು ಲೀಡ್ ಸಿಗ್ತಾ ಇದೆ ಅಂತ ಹೇಳಿ. ಇದು ಸರ್, ನೀವು ಮಹಾರಾಷ್ಟ್ರದ ಪ್ರೋ ಇನ್ಕಂಬೆನ್ಸಿ ಬಗ್ಗೆ ಮಾತಾಡಿದ್ರಿ. ಸೊ ಪ್ರೋ ಇನ್ಕಂಬೆನ್ಸಿ ಅಂದಾಗ ಒಂದು ರೈತರು ಕೊಡುವಂಥ ದುಡ್ಡು ಇದನ್ನ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಡ್ತಾ ಇತ್ತು. ಮಾನ್ಯ ಯಡಿಯೂರಪ್ಪನವ್ರು ಇದ್ಬೇಕಾದ್ರೆ 4,000 ರೂಪಾಯಿ ಕೊಡ್ತು. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ 4,000 ರೂಪಾಯಿನೂ ಕಿತ್ತಾಕಿದ್ರು. ಆದರೆ ಅಲ್ಲಿ ಏನು ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಾ ಅದ್ರ ಜೊತೆಗೆ 6,000 ರೂಪಾಯಿ ಕೊಟ್ಟಿದ್ದಂಥದ್ದು ಅದು ಟೋಟಲ್ 12,000 ರುಪೀಸ್ ಅದಲ್ಲಿ. ಸೊ ಅದು ಒಂದು ಇಟ್ಸ್ ಅ ಬಿಗ್ ಗೇಮ್ ಚೇಂಜರ್. ಯಾವುದು ಬೇಡ ಅಂತ ಸಾಲವನ್ನೇ ಕಿತ್ತಾಕ್ಬಿಟ್ರೆ ನಬಾರ್ಡಿಂದ. ನೀವು ಈಗ ಅದಕ್ಕೆ ನಬಾರ್ಡಿಂದ ಸಾಲವನ್ನೇ ಕಿತ್ತಾಕ್ಬಿಟ್ಟು 60% ಸಾಲನೆ ಕೊಡಬಾರ್ದು ಇವರಿಗೆ ನಬಾರ್ಡಿಂದ ಅಂತ ತೀರ್ಮಾನ ಮಾಡ್ಬಿಟ್ರೆ. ನಬಾರ್ಡ್ ನೀವು ಹೇಳ್ದಂಗೆ ಬರೀ ಕರ್ನಾಟಕಕ್ಕೆ ಮಾತ್ರ ಆಗಿದೆ ಸರ್, ಅಲ್ಲಿ ಇಡೀ ದೇಶಕ್ಕೆ ಆಗಿದೆ. ಎಲ್ರಿಗೂ ಆಗಿ ನಮಗೂ ಸುಮ್ಮನೆ ಬಿಡ್ಬೇಕಾದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವರು ಚಕ್ರವರ್ತಿಗಳವರು ಮೇಲ್ಕೂತಿರೋರು. ಹಾಗಾದ್ರೆ RBI ಪಾಲಿಸೀಸ್ ಏನಾಗುತ್ತೆ ಸರ್ ಅಲ್ಲಿ? ಓಕೆ, RBIಗೂ ನಬಾರ್ಡ್ಗೂ ಈಕ್ವಲ್ ಮ್ಯಾನೇಜ್. RBI ಇಸ್ ಗಿವಿಂಗ್ ದ ಬಿಗರ್ ಅಮೌಂಟ್ ಆಸ್ ಏನಂತಾರೆ ಆದ್ಯತಾವರ್ಧವಾಗಿ ಕೊಡ್ತಾರೆ, ಕೃಷಿ ಕ್ಷೇತ್ರ ಕೊಡ್ತಾ ಇರಬೇಕಾದಾಗ ನ್ಯಾಚುರಲಿ ಇಲ್ಲಿ ನಬಾರ್ಡ್ಗೂ ಕಮ್ಮಿ ಆಗುತ್ತಲ್ಲ ಸರ್, ಅದಲ್ಲಿ ಕಮ್ಮಿ ಆಗುತ್ತಲ್ಲ. ಸೊ ಹಾಗಾದ್ರೆ ಈ ತರ ಸಹಕಾರ ಕ್ಷೇತ್ರದಲ್ಲಿ ಕೊಟ್ಟಿದಂತವ್ರದ್ದು ತುಮಕೂರಿನಲ್ಲಿ ಏನಾಯ್ತು, ಯಾವ ಸಹಕಾರ ಕ್ಷೇತ್ರದಲ್ಲಿ ಎಷ್ಟು ಹಗರಣಗಳಾಯ್ತು ಅಂತ ತಮ್ಗೂ ಗೊತ್ತಿದೆಯಲ್ಲ ಸರ್ ಅಲ್ಲಿ. ಸೊ ಅದಕ್ಕೇನ್ ಮಾಡ್ತೀರಾ ಅದಲ್ಲಿ? ಸೊ ಅದಕ್ಕೇನು ಹೇಳ್ತೀರಾ? ಸೊ ಆಮೇಲೆ ಕೆಲವು ಹೇಳ್ತಾ ಇದ್ರು ಬ್ರೇಕ್ ಮಾಡಿದ್ದು, ಪಾರ್ಟಿಗಳನ್ನ ಬ್ರೇಕ್ ಮಾಡಿದ್ದು ಅಂತ. ಪಾರ್ಟಿಗಳನ್ನ ಬ್ರೇಕ್ ಮಾಡಿದ್ದು ಒಂದು ಕಡೆ ಇರಲಿ ಸರ್, ಅಲ್ಲಿ ಎಲೆಕ್ಟೆಡ್ ಗವರ್ಮೆಂಟ್ 90 ಸತಿ ನೀವು ಕಿತ್ತಾಕ್ಬಿಟ್ಟಿದ್ದೀರಲ್ಲ ಕಾಂಗ್ರೆಸ್ನವರು ಎಲೆಕ್ಟೆಡ್ ಗವರ್ಮೆಂಟ್ಸ್ ನ. ಕೆಲವು ಸತಿ ಕೆಲವರು ನಾಯಕರು ಅಲ್ಲಿ ಹೋಗಿರೋ ಏನಂತಾರೆ ವಿಮಾನದಲ್ಲಿ ಇಳಿದಾಗ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೇ ಇದ್ದಾಗ ತಿರುಗಿ ವಾಪಸ್ ಹೋಗ್ಬಿಟ್ಟು ಹೇಳ್ತಾರಂತೆ, ಇವ್ರು ನನಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಸರ್ಕಾರ ಕಿತ್ತಾಕಿರೋದು ಐತೆ. ಸೊ ಅವಾಗ ಅದು ಯಾವ ಇದು ವಿರೋಧ ಸರ್? ಅದು ಯಾವ ವಿರೋಧ? ಅದನ್ನ ಮರ್ತೆ ಹೋಗ್ಬಿಡ್ತಾರೆ ಅವರಲ್ಲಿ. ಯಾರು ಕರೆಕ್ಷನ್ ಮಾಡಕ್ ಬಂದ್ರೆ ಅದನ್ನ ಫಾಲೋ ಮಾಡಕ್ ಬಂದ್ರ ನೀವು ಅಂತ ನಾವ್ ಯಾವ್ದನ್ನು ಬರ್ಕಾಸ್ಟ್ ಮಾಡಿಲ್ವಲ್ಲ ಸರ್. ನಾವ್ ಯಾವ ಗವರ್ಮೆಂಟ್ ಈಗ ನೀವೇನೆ ಒಂದ್ ನಿಮಿಷ. ಆರ್ಟಿಕಲ್ 356 ನಲ್ಲಿ ವಿಚ್ ಗವರ್ಮೆಂಟ್ ಅಂಡ್ ಲಾಸ್ಟ್ 10 years or 11 years ಅಲ್ಲಿ ಯಾವ ಗವರ್ಮೆಂಟ್ ನ ಬಿಜೆಪಿ ಡಿಸ್ಮಿಸ್ ಮಾಡಿದೆ? ಯು ಆನ್ಸರ್ ಮಿ. ಅಂಡ್
ಅದೇ ರಿವರ್ಸ್ ಅವ್ರು ಕೇಳಿದಾಗ 90 ಗವರ್ಮೆಂಟ್ಸ್ ಆರ್ ದೇರ್, ಯು ಕ್ಯಾನ್ ಚೆಕ್ ಇಟ್ ಫ್ರಮ್ ದ ಲೈಟ್ ಫ್ರಮ್ ದ ಲೆಫ್ಟ್, ಓಕೆ ಫ್ರಮ್ ಏನಂತಾರೆ ಕೇರಳದಿಂದ ಇದು ಮಾಡಿರುವಂಥದ್ದು. ಮತ್ತೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಬಾಲ್ ಠಾಕ್ರೆ ಬಗ್ಗೆ ತುಂಬಾ ಹೇಳ್ತಾ ಇದ್ದಾರೆ ಸರ್, ಅದಲ್ಲಿ ತುಂಬಾ ಹೇಳ್ತಾ ಇದ್ದಾರೆ. ಅದು ಗೊತ್ತಿಲ್ಲ ಹೆಂಗೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಬಂತು ಇದಂತಂತ. ಇವತ್ತು ಬ್ಲೇಡ್ ಬಾಲ್ ಠಾಕ್ರೆ ಯಾರು ಹಿಂದೂ ಹೃದಯ ಸಾಮ್ರಾಟ್ ಅಂತಾರೋ ಅವರೇ ಹೇಳಿದ್ರು, ಐ ವಿಲ್ ಡಿಸಾಲ್ವ್ ಮೈ ಪಾರ್ಟಿ, ಅದರ್ವೈಸ್ ಐ ವಿಲ್ ನಾಟ್ ಅಲೈನ್ ವಿತ್ 26,540 ಮತಗಳ ಅಂತರದಿಂದ ಪ್ರಿಯಾಂಕಾ ಗಾಂಧಿ ಮುನ್ನಡೆ ವಯನಾಡು ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಸಿಗ್ತಾ ಇದೆ ನಮಗೆ. ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಮುನ್ನಡೆ, ತುಂಬ ಆಶ್ಚರ್ಯ ಏನಿಲ್ಲ. ವಯನಾಡಲ್ಲಿ ಅಕಸ್ಮಾತ್ ಅಲ್ಲಿ ಕಾಂಗ್ರೆಸ್ ಗೆದ್ರೆ ದೊಡ್ಡ ಆಶ್ಚರ್ಯ ಏನಿಲ್ಲ, ಅವ್ರದ್ದೇ ಕ್ಷೇತ್ರವಾಗಿತ್ತು. 26,540 ಮತಗಳ ಅಂತರದಿಂದ ಇದೀಗ ಮುನ್ನಡೆಯಲ್ಲಿದ್ದಾರೆ. ಲೋಕಸಭಾ ಕ್ಷೇತ್ರ ಅಂತ ಬಂದಾಗ 26,000 ದೊಡ್ಡ ವಿಷಯ ಆಗಲಾರದು. 26,000 ಮತಗಳು ಲೋಕಸಭಾ ಕ್ಷೇತ್ರಕ್ಕೆ ದೊಡ್ಡ ವಿಷಯ ಆಗಲಾರದು. ಅದೇ ನೀವು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಮ್ಯಾಟರ್ ಆಗುತ್ತೆ ಇದು. ಈಗ ನೋಡಿ, ಮಹಾರಾಷ್ಟ್ರದ ಟ್ರೆಂಡು 123ರಲ್ಲಿ BJP ಇದೆ, 101 ಕಾಂಗ್ರೆಸ್. ನಾಟ್ ಬ್ಯಾಡ್. ಅಂತರವನ್ನು ಚೆಕ್ ಮಾಡಿಕೊಂಡಾಗ 101, ಅದರ್ಸ್ 11ರಲ್ಲಿ ಇತರರು ಕೂಡ ಬರ್ತಾ ಇದ್ದಾರೆ. ಆರಂಭದಲ್ಲಿ ನಾನು ಹೇಳ್ತಾ ಇದ್ದೆ ಅಜ ಗಜ ಅಂತ. ಅಜ ಅಂದರೆ ಮೇಕೆ, ಗಜ ಅಂದರೆ ಆನೆ. ಮೇಕೆಯಲ್ಲಿ ಆನೆಯಲ್ಲಿ ಅಜಗಜಾಂತರ ಇರ್ತಿತ್ತು ಅಂಥೇಳಿ ಈಗ ಯಾಕೋ ಸ್ವಲ್ಪ ಹತ್ತತ್ರಕ್ಕೆ ಬರ್ತಾ ಇದ್ದಾರೆ. ಮಹಾ ವಿಕಾಸ್ ಅಗಾಡಿಯವರು ಮಹಾಯುತಿಯ ಹತ್ತತ್ರ ಇದ್ದಾರೆ. ಜಾರ್ಖಂಡ್ನಲ್ಲಿ 10ರಲ್ಲಿ ಇಂಡಿಯಾ ಇದೆ, NDA 25ರಲ್ಲಿದೆ. ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಲೀಡಲ್ಲಿದ್ದಾರೆ. ಕರ್ನಾಟಕದ ಟ್ರೆಂಡ್ಗಳು ಇನ್ನು ಸ್ವಲ್ಪ ಫಾಸ್ಟ್ ಆಗಬೇಕು. ನಾನು ಅದೇ ಆಗಲೇ ಹೇಳ್ತಾ ಇದ್ದೆ, ಸ್ವಲ್ಪ ಟ್ರೆಂಡ್ ಫಾಸ್ಟ್ ಆಗಬೇಕಿದು. ಚನ್ನಪಟ್ಟಣದಲ್ಲಿ ಸದ್ಯಕ್ಕೆ 358 ವೋಟು. ಯೋಗೇಶ್ವರ್ ಅವ್ರು ಹೇಳ್ತಿದ್ದು ನಿಜಾನೇ. ನಿಖಿಲ್ ಕೂಡ ಏನು ಮೀಸೆ ತಿರುಳಿಲ್ಲ, ಅಲ್ಲೂ ಕೂಡ ಗೆಲ್ತೀನಿ, ನಾನು ಗೆಲ್ಲುವಂಥ ವಿಶ್ವಾಸ ಇದೆ ಅಷ್ಟೇ. ನಿಖಿಲ್ ನಾವು ರಾಜಕೀಯದ ಆರಂಭದಿಂದ ನಾವು ಗಮನಿಸ್ತಾ ಇದ್ದೀವಿ, ಆ ವಿನಯತೆ ಇದೆ ಆ ವ್ಯಕ್ತಿಯಲ್ಲಿ. ಪೊಲೈಟಾಗಿ ಮಾತಾಡ್ತಾರೆ, ಗರ್ವದಿಂದನೋ ಅಹಂಕಾರದಿಂದನೋ ಕೊಬ್ಬನಿಂದನೋ ಇವತ್ತವರೆಗೂ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದು ನಾವು ಕೇಳಿಲ್ಲ, ನಾವು ನೋಡಿಲ್ಲ. ಅದೇ ಒಂದು ವಿನಯದಲ್ಲಿ ಅವರು ಬರ್ತಾ ಇದ್ದಾರಲ್ಲಿ. ಈ ಕಡೆ ಚೆಕ್ ಮಾಡಿಕೊಂಡಾಗ ನಾವು ಸಂಡೂರು ಅಂತ ಬಂದಾಗ ಸಂಡೂರಲ್ಲಿ ಆಯಿತು, 2,000 ಮತಗಳ ಲೀಡಲ್ಲಂತೂ ಅನ್ನಪೂರ್ಣ ಅವರಿದ್ದಾರೆ. ಕಾಂಗ್ರೆಸ್ನ ಮಟ್ಟಿಗೆ ಆಶಾದಾಯಕ ಬೆಳವಣಿಗೆ. 125ರಲ್ಲಿ BJP ಲೀಡ್. ಈಗ ಮಹಾರಾಷ್ಟ್ರ 125ರಲ್ಲಿ BJP ಲೀಡ್. ಮತ್ತಷ್ಟು ಅಪ್ಡೇಟ್ಸ್ ನಾನು ಮುಂದುವರಿಸ್ತೀನಿ. ಒಂದು ಬ್ರೇಕ್ ಆದ್ಮೇಲೆ.